ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ನೀವೇನಾದ್ರೂ ಒಂದೇ ಆಪ್ಷನ್ ನ ಎಂಟೈರ್ ಪೇಪರ್ಗೆ ಹಾಕಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ನಿಮ್ಗೆ ಅಂತ ಅನ್ಕೊಳ್ಳಿ. ನೋಡಿ, ನೀವು ಅಕಸ್ಮಾತ್ ಈ ಒಂದು ಮೆಥಡ್ ನ ಫಾಲೋ ಮಾಡಕ್ ಹೋಗ್ತೀರಾ ಅಂತಂದ್ರೆ ನಿಮ್ದು ಪರ್ಸನಲ್ ರೀಸನ್ಸ್ ಇರಬಹುದು. ನೀವು ಅಕಸ್ಮಾತ್ ಕ್ಲಿಯರ್ ಆಗಿ ಓದಲ್ದೇ ಇರಬಹುದು ಅಥವಾ ನಿಮ್ಗೇನು ಗೊತ್ತಿಲ್ಲದೆ ಇರಬಹುದು. ಸೊ ದಟ್ ಕುಡ್ ಬಿ ದ ಓನ್ಲಿ ರೀಸನ್. ಅಂಡ್ ಇನ್ನೊಂದು ರೀಸನ್ ಏನು ಅಂತಂದ್ರೆ ನೀವು ಕಾಟಾಚಾರಕ್ಕೆ KCET ಅಟೆಂಡ್ ಮಾಡ್ತಾ ಇದ್ದೀರಾ ಅಂಡ್ ನಿಮಗೆ ಬೇರೆ ಏನೂ ಮೆಥಡ್ ಇಲ್ಲ. ಜಸ್ಟ್ ಅಟೆಂಡ್ ಮಾಡಬೇಕು, ಡೀಸೆಂಟ್ ಆಗಿ ಮಾರ್ಕ್ಸ್ ಬರಬೇಕು, 16-17 ಪರ್ ಸಬ್ಜೆಕ್ಟ್. ಆ ಒಂದು ಇದಕ್ಕೆ ಹೋಗ್ತಿದ್ದೀರಾ. ಅಥವಾ ಇನ್ನೊಂದು ರೀಸನ್ ಇರಬಹುದು, ಮನೋಜ್ ನಾನು ಎಷ್ಟು ಓದಿದ್ರು, ನಾನು ಎಷ್ಟೇ ಓದಿ ಪ್ರಯತ್ನ ಮಾಡಿದ್ರು ನನಗೆ 14-15 ಬರ್ತಾ ಇದೆ. ಸೊ ಐ ಜಸ್ಟ್ ಗೋ ವಿತ್ ದಿಸ್ without any studying, like almost I'm getting 13 to 16 marks in between, so why should I worry? And ಈ ಒಂದು ಮೆಥಡ್ ಆಕ್ಚುಲಿ ನೀವು ಅದಕ್ಕೂ ಸಹ ಯೂಸ್ ಮಾಡಬಹುದಾಗಿರುತ್ತೆ. ಅಂಡ್ ಈ ಒಂದು ವಿಡಿಯೋ ಬೇಸಿಕ್ಲಿ ಅಂಡ್ ಈ ಒಂದು ಮೆಥಡ್ ನಾನು ಯಾವುದೇ ಕಾರಣಕ್ಕೂ ನಿಮಗೆ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಇಂದ ರೆಕಮೆಂಡ್ ಮಾಡ್ತಾ ಇಲ್ಲ. ಬಟ್ ಔಟ್ ಆಫ್ ಕ್ಯೂರಿಯಾಸಿಟಿ ನೀವು ಅಕಸ್ಮಾತ್ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ತಪ್ಪು ಮಾಡಬೇಡಿ ಅನ್ನೋ ಉದ್ದೇಶಕ್ಕೆ ಅಂಡ್ ಇದರಲ್ಲಿ ನೀವೇನೇನು ಕರೆಕ್ಟ್ ಮಾಡಬಹುದು ಅಂತ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ವಿಡಿಯೋನ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ CET ಸಂಬಂಧಪಟ್ಟ ಹಾಗೆ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಈಗ ಸದ್ಯಕ್ಕೆ ಪ್ರಿಪರೇಷನ್ ಸಂಬಂಧಪಟ್ಟ ಹಾಗೆ ಅಂಡ್ ಜೊತೆಗೆ ಫ್ಯೂಚರ್ ಅಲ್ಲಿ ನಿಮ್ಮ ಕಾಲೇಜ್ ಲಿಸ್ಟಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನೋ ಕಾಲೇಜ್ ನಿಮ್ಮ ರ್ಯಾಂಕ್ ಅನುಗುವ ಕಾಲೇಜ್ ಲಿಸ್ಟಿಂಗ್ ಬೇಕು ಅಂತಂದ್ರೆ ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಕಾಲೇಜ್ ಲಿಸ್ಟ್ ಬೇಕು ಅಂತಂದ್ರೆ ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಕಾಲೇಜ್ ಲಿಸ್ಟ್ ಬೇಕು ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಏನೇ ಪ್ರೊಸೆಸ್ಗಾದ್ರೂ ನಿಮ್ಮ ವಾಟ್ಸ್ಆಪ್ ಚಾಟ್ ಬೋರ್ಡ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ರತಿಯೊಂದು ವೆಲ್ ರಿಸರ್ಚ್ ಡಾಕ್ಯುಮೆಂಟ್ ಜೊತೆ ಈ ಒಂದು PDF ನಿಮ್ಗೆ ಸಿಗುತ್ತೆ. ಸೊ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮ್ಮ ವಾಟ್ಸ್ಆಪ್ ಚಾಟ್ ಬೋರ್ಡ್, ಚೆಕ್ ಮಾಡಿ ಅಂಡ್ ಮೇಕ್ ಯೂಸ್ ಆಫ್ ಇಟ್. ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗುವ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಇದರ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡ್ಬೋಣ. ನೋಡಿ, ಅಡ್ವಾಂಟೇಜ್ ಏನು ಅಂತಂದ್ರೆ ನೀವೇನು ಓದೋ ಅವಶ್ಯಕತೆ ಇಲ್ಲ ಅಂಡ್ ಏನು ಓದೇ ಇದ್ರು ಮಿನಿಮಮ್ 13-16 ಮಾರ್ಕ್ಸ್ ನೀವು ಕಣ್ಣು ಮುಚ್ಕೊಂಡು ತಗೊಬಹುದಾಗಿರುತ್ತೆ. ಓಕೆ, ಈಸಿ. ಅಂಡ್ ಇದ್ರಲ್ಲೂ ಎಡ್ವರ್ಟ್ ಮಾಡ್ಕೊಬಾರ್ದು, ಇದ್ರಲ್ಲೂ ಎಡ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ಏನಕ್ಕೆ ಎಡ್ವರ್ಟ್ ಮಾಡ್ಕೊಬಾರ್ದು, ಏನಕ್ಕೆ ಎಡ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ ಮಾತಾಡ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಗೊತ್ತಿರೋ ನನಗೆ ಗೊತ್ತಿಲ್ಲ. ABCD ಆಪ್ಷನ್ಗಳಿರ್ತಾವಲ್ಲ, ಈ ಎಲ್ಲ ಆಪ್ಷನ್ಗೂ 15 ಈಕ್ವಲ್ ವೇಟೇಜು ಯಾವತ್ತೂ ಬಂದಿಲ್ಲ ಅಂಡ್ ಬರೋದು ಸಹ ಇಲ್ಲ. ಇದರಲ್ಲಿ ನಿಮಗೆ ಏನೇ ಎಂಟೈರ್ ಪೇಪರ್ ಬರ್ಬಹುದು, ಬಿನೇ ಎಂಟೈರ್ ಪೇಪರ್ ಬರ್ಬಹುದು, CB ಏನ್ ಬೇಕಾದ್ರೆ ಬರ್ಬಹುದಾಗಿರುತ್ತೆ. ಬಟ್ ಈ ಅನಾಲಿಸಿಸ್ ಪ್ರಕಾರ ಹೋಗೋದಾದ್ರೆ ನಮ್ಮ ಗೆಸ್ ಏನು ಅಂತಂದ್ರೆ ಅದರ ಒಂದು ಆಪ್ಷನ್ 10ಕ್ಕಿಂತ ಜಾಸ್ತಿ ಬಂದಿರುತ್ತೆ ಅನ್ನೋ ಸಾಧ್ಯತೆ ಇರುತ್ತೆ ಅಂತ. ಬಟ್ ದೇರ್ ಆರ್ ಪಾಸಿಬಿಲಿಟೀಸ್ ದಟ್ ಒಂದು ಆಪ್ಷನ್ 10ಕ್ಕಿಂತ ಕಡಿಮೆ ಬರಬಹುದು. ಓಕೆ, ಅಂಡ್ ಇನ್ನೊಂದು ಅನಾಲಜಿ ತಿಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಜನರಲ್ ಆಗಿ ನಾನು CET ಅಂತಂತಾನೆ ಅಲ್ಲ, ಬೇರೆ ಎಕ್ಸಾಮಿನೇಷನ್ ಪೇಪರ್ದು ಆನ್ಸರ್ ಕೇಸನ್ನು ರೆಫರ್ ಮಾಡಿದ್ರು ಸಹ B ಅಥವಾ C ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥ ಸಾಧ್ಯತೆ 40-45% ಇರ್ತದೆ. ಓಕೆ, ಅಂಡ್ ಬೇರೆ ಆಪ್ಷನ್ಗಳು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೆ. ಬಟ್ B ಅಥವಾ C ಕಂಪ್ಯಾರಿಟಿವ್ಲಿ ಡೀಸೆಂಟ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಬಿಕಾಸ್ ಇದು ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಾನೇ ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಇದ್ರು, ನಾನು ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಅಥವಾ ಎಂಡಲ್ಲಿ ಆನ್ಸರ್ ಇಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ, ನಾನು ಮಧ್ಯದಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಇದೆಲ್ಲ ಕಾಮನ್ ಸೆನ್ಸ್ ಆಕ್ಚುಲಿ. ಓಕೆ, ಅಂದ್ರೆ ನಾನು ಕ್ವಶನ್ ಪೇಪರ್ ಸೆಟ್ ಮಾಡ್ತಿದ್ರು ಸಹ ಆಪ್ಷನ್ ಆ ರೀತಿ ಔಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಆನ್ಸರ್ ಅನ್ನ. ಓಕೆ, ದಟ್ ಇಸ್ ವಾಟ್ ಇಸ್ ಗೋನ್ ಹ್ಯಾಪನ್ ಹಿಯರ್. ಓಕೆ, ಅಂಡ್ ಆ ಒಂದು ದೃಷ್ಟಿಯಿಂದ ಅಕಸ್ಮಾತ್ ನೀವೇನಾದ್ರು ಆಪ್ಷನ್ಗೆ ಹೋಗ್ತಿದ್ರೆ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇದು ಬರೀ ನನ್ನ ಸಜೆಷನ್ ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಡಿಸಿಷನ್ ಮೇಲೆ ಕೂರಕ್ ಆಗೋದಿಲ್ಲ. ಸೊ ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಐ ಹ್ಯಾವ್ ಮಲ್ಟಿಪಲ್ ಕ್ವೆಶ್ಚನ್ ಪೇಪರ್ಸ್ ಹಿಯರ್. ಓಕೆ, ನಾನು ನನ್ನ ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ನನ್ನ ಸಜೆಷನ್ ಆಗಿತ್ತು. ಸೊ ಇನ್ ಬಿಟ್ಟಿದ್ದು ನಿಮ್ಮ ಡಿಸಿಷನ್ ಆಕ್ಚುಲಿ. ಸೊ ಯೋಚನೆ ಮಾಡಿ ಈ ಮೆಥಡ್ ಅನ್ನ ಯೂಸ್ ಮಾಡ್ತೀರಾ, ಯೂಸ್ ಮಾಡಲ್ವಾ ಅಂತಂತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಲ್ ಸಿ ಯು ಇನ್ ದ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.